ಹಾಯ್ ಮಕ್ಕಳ, ವೆಲ್ಕಮ್ ಟು ಎಜಿ ಫಿಸಿಕ್ಸ್ ಕ್ಲಾಸಸ್. ಮೈ ನೇಮ್ ಇಸ್ ಅಭಿಷೇಕ್. ಮಕ್ಕಳ, ಇವತ್ತು ಬರ್ತಾ ಆಟೋ ಮೇಲೆ ಒಂದು ಲೈನ್ ನೋಡಿದೆ. ಇವತ್ತಿಗೆ ಅದು ತುಂಬಾ ಪ್ರಸ್ತುತ ಅಂತ ಅನಿಸ್ತು. ಏನ್ ಲೈನ್ ಅಂತ ಹೇಳಿದ್ರೆ, ಸ್ಮಶಾನವೆಲ್ಲ ಗಮಗಮಿಸುತ್ತಿತ್ತು ಬಣ್ಣ ಬಣ್ಣದ ಹೂಗಳಿಂದ, ಊರೇ ಕೆಟ್ಟು ನಾರುತ್ತಿತ್ತು ಕೊಳೆತ ಮನಸ್ಸುಗಳಿಂದ. ನೋಡಿ, ಎರಡು ಲೈನಲ್ಲಿ ಅವರು ಎಷ್ಟು ಸ್ಪಷ್ಟವಾಗಿ ಸಮಾಜದಲ್ಲಿ ತುಂಬಿ ತುಳುಕ್ತಿರ್ತಕ್ಕಂತಹ ದ್ವೇಷ, ಅಸೂಯೆ, ಸ್ವಾರ್ಥದ ಬಗ್ಗೆ ಹೇಳಿದ್ದಾರೆ. ಅದೇನೇ ಇರಲಿ ಮಕ್ಕಳ, ಯಾವ ಬದಲಾವಣೆಯನ್ನು ನಾವು ಸಮಾಜದಿಂದ ಬಯಸ್ತೇವೋ ಆ ಬದಲಾವಣೆ ನಮ್ಮಿಂದನೇ ಸ್ಟಾರ್ಟ್ ಆಗ್ಲಿ ಅಂತ ಹೇಳ್ತಾ, ಸೊ ನಾವೆಲ್ಲರೂ ನಿಸ್ವಾರ್ಥದಿಂದ ಪರೋಪಕಾರಿಯಾಗಿ ಬದುಕೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಮಕ್ಕಳ, ಒನ್ಸ್ ಅಗೈನ್ ವೆಲ್ಕಮ್ ಟು ಎಜಿ ಫಿಸಿಕ್ಸ್ ಕ್ಲಾಸಸ್. ಟುಡೇ ವಿ ಸ್ಟಾರ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಲೆಕ್ಚರ್ ನಂಬರ್ 10. ಇವತ್ತು ನಾವು ಮಕ್ಕಳ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಥವಾ ಲೈನ್ಸ್ ಆಫ್ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿದ್ರು ಒಂದೇನೆ, ಅಥವಾ ಲೈನ್ಸ್ ಆಫ್ ಫೋರ್ಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಲೆಕ್ಚರ್ ನಂಬರ್ 7 ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವು. ಯಾರೆಲ್ಲ ನೋಡಿಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಲೆಕ್ಚರ್. ಫಸ್ಟ್ ಅದನ್ನ ನೋಡ್ಕೊಂಡು ಅದಾದ ನಂತರ ಈ ಲೆಕ್ಚರ್ ನ ನೋಡಿ. ಮಕ್ಕಳ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕೇಳ್ತಾರೆ. 3 ಮಾರ್ಕ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಎಲೆಕ್ಟ್ರಿಕ್ ಚಾರ್ಜಸ್ ನ ಪ್ರಾಪರ್ಟೀಸ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಪ್ರಾಪರ್ಟಿ ಇವೆರಡರಲ್ಲಿ ಒಂದು ಇದ್ದೇ ಇರುತ್ತೆ. ಸೊ ಅದಾದ ನಂತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ತುಂಬಾ ಟೈಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಮೇಲೆ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಅಟ್ ದ ಎಂಡ್ ಆಫ್ ದ ಲೆಕ್ಚರ್ ವಿ ಡಿಸ್ಕಸ್ ಸಮ್ ನ್ಯೂಮೆರಿಕಲ್ಸ್ ಆನ್ ಜೆಇ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ನ್ಯೂಮೆರಿಕಲ್ಸ್ ನ ಡಿಸ್ಕಸ್ ಮಾಡೋಣ. ನೋಡಿ ಮಕ್ಕಳ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ಎಲ್ಲಿರುತ್ತೆ ಸರ್ ಅಂತ ಹೇಳಿದ್ರೆ, ದೇರ್ ಇಸ್ ನೋ ಫಿಸಿಕಲ್ ಎಕ್ಸಿಸ್ಟೆನ್ಸ್. ನೋ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಓಕೆ, ಹಾಗಾದ್ರೆ ಕಣ್ಣಿಗೆ ಕಾಣುತ್ತಾ ಅಂದ್ರೆ ಇಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ನಾವು ಅದನ್ನ ವಿಜುವಲೈಸ್ ಮಾಡ್ಲಿಕ್ಕೋಸ್ಕರ ಮಕ್ಕಳ ನಾವು ಬರ್ದಿರ್ತಕ್ಕಂಥದ್ದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ. ಫಾರ್ ಎಕ್ಸಾಂಪಲ್, ಈಗ ಒಂದು ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ, ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ ಇದೆ ಅಂತ ಹೇಳಿದ್ರೆ ಅದ್ರ ಸುತ್ತ ಏನ್ ಮಾಡ್ತಾ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಎಮಿಟ್ ಮಾಡ್ತಾ ಇರುತ್ತೆ ಅಂತ ಹೇಳಿದ್ದೆ ಲಾಸ್ಟ್ ಲೆಕ್ಚರ್ ಅಲ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಔಟ್ವರ್ಡ್. ಅದು ಪಾಸಿಟಿವ್ ಚಾರ್ಜ್ ಆಗಿದ್ದೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ರೇಡಿಯಲಿ ಔಟ್ವರ್ಡ್. ಅದೇ ನೆಗೆಟಿವ್ ಚಾರ್ಜ್ ಆಗಿತ್ತು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಇನ್ವರ್ಡ್. ರೇಡಿಯಲಿ ಅಂತ ಹೇಳಿದ್ರೆ ಮಕ್ಕಳ ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ಅಂತ ಹೇಳಿ, ನಾರ್ಮಲ್ ಅಂತ ಹೇಳಿ. ಸೊ ನೋಡಿ ಮಕ್ಕಳ, ಹಾಗಾದ್ರೆ ಡೆಫಿನೇಷನ್ ಏನು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ದ ಇಮ್ಯಾಜಿನರಿ ಲೈನ್ಸ್. ಇಮ್ಯಾಜಿನರಿ ಲೈನ್ಸ್ ಇನ್ ಅ ರೀಜನ್ ಆಫ್ ಸ್ಪೇಸ್. region of space along which a unit positive charge would moves. ಏನಂಗಂತ ಹೇಳಿದ್ರೆ ನೋಡಿ ಮಕ್ಕಳ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿದ್ರೆ ಅದು ಇಮ್ಯಾಜಿನರಿ ಲೈನ್ಸ್. ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡು ಓಕೆ ಈ ತರ ಲೈನ್ಸ್ ಇರುತ್ತೆ ಅಂತ ಬರ್ದಿದೀವಿ. ಇಮ್ಯಾಜಿನರಿ ಲೈನ್ಸ್ ಎಲ್ಲಿರುತ್ತೆ ಅದು? ಹಾಗಾದ್ರೆ ಚಾರ್ಜ್ ನ ಸುತ್ತ ಇನ್ ಎ ರೀಜನ್ ಆಫ್ ಸ್ಪೇಸ್. ಸೊ ಆ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮಕ್ಕಳ ನೋಡಿ, ಇಲ್ಲಿ ಯಾವುದೇ ಒಂದು ಟೆಸ್ಟ್ ಚಾರ್ಜ್, ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದ್ರೆ ಏನಪ್ಪಾ, ಟೆಸ್ಟ್ ಚಾರ್ಜ್ ಅಂತ ಹೇಳಿ. ಸೊ ಟೆಸ್ಟ್ ಚಾರ್ಜ್ಗೂ ಸೋರ್ಸ್ ಚಾರ್ಜ್ಗೂ ಡಿಫರೆನ್ಸ್ ಲಾಸ್ಟ್ ಕ್ಲಾಸ್ ಹೇಳಿದ್ದೆ. ಸೋರ್ಸ್ ಚಾರ್ಜ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಚಾರ್ಜ್ ವಿಚ್ ಎಮಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅದು ಸೋರ್ಸ್ ಆಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಎಮಿಟ್ ಮಾಡುತ್ತೆ. ಟೆಸ್ಟ್ ಚಾರ್ಜ್ ಯಾವುದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಎಮಿಟ್ ಮಾಡಲ್ಲ. ಇಟ್ ಎಕ್ಸ್ಪೀರಿಯನ್ಸ್, ಯಾವ್ದಾದ್ರು ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಂತ ಹೇಳಿದ್ರೆ ಏನ್ ಮಾಡುತ್ತೆ, ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಹೇಳಿದ್ದೆ. ನೋಡಿ ಮಕ್ಕಳಲ್ಲಿ ಪಾಸಿಟಿವ್ ಚಾರ್ಜ್, ದಿಸ್ ಈಸ್ ಟೆಸ್ಟ್ ಚಾರ್ಜ್ ಇಸ್ ಆಲ್ಸೋ ಪಾಸಿಟಿವ್. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಸೊ ಏನಾಗುತ್ತೆ, ಡ್ಯೂ ಟು ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಇದೇನಾಗತ್ತಪ್ಪ, ಇದ್ರ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ. ವಿ ಕಾಲ್ ಇಟ್ ಎಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. F is equals to ಪ್ಲಸ್ ಕ್ಯೂ ಇಂಟು ಇ ಅಂತ ಬರಿತಾ ಇದೀವಿ. ಇಟ್ ಮೂವ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅದೇ ಹೇಳ್ತಾ ಇರೋದು ಮಕ್ಕಳ, ಇಲ್ಲಿ ನೋಡಿ, ಇಲ್ಲಿ ವಾಟ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಇಮ್ಯಾಜಿನರಿ ಲೈನ್ಸ್ in a region of space along which a unit positive charge would moves ಅಂತ ಬರ್ತಿದ್ದೀನಿ. ಸೊ ಏನ್ ಮಾಡುತ್ತೆ, ಇಟ್ ಮೂವ್ಸ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ಏನೋ ಟೆಸ್ಟ್ ಚಾರ್ಜ್ ಅಂತ ಹೇಳಿ. ಓಕೆ,
ಹಾಗಾದ್ರೆ ಅದೇ ನೆಗೆಟಿವ್ ಚಾರ್ಜ್ ಇತ್ತು ಅಂತ ಅನ್ಕೊಳ್ಳಿ ಮಕ್ಳು, ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ನಾನು ಜಸ್ಟ್ ಈ ತರ ಫೀಲ್ಡ್ ಲೈನ್ಸ್ ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಅರ್ಥ ಏನು, ಇಲ್ಲಿ ಆಲ್ರೆಡಿ ಯಾವುದೋ ಒಂದು ಸೋರ್ಸ್ ಚಾರ್ಜ್ ಇದೆ, ಆ ಸೋರ್ಸ್ ಚಾರ್ಜ್ ಇರೋದ್ರಿಂದಾನೇ ಈ ಫೀಲ್ಡ್ ಲೈನ್ಸ್ ಉಟ್ಕೊಂಡಿದೆ. ದೆನ್ ಇಲ್ಲಿ ಯಾವುದೇ ರೀತಿಯ ನಾನು ಚಾರ್ಜ್ ನ ಪ್ಲೇಸ್ ಮಾಡಿದ್ರೆ ಇದರ ಪಾಸಿಟಿವ್ ಚಾರ್ಜ್ ಆಗಿತ್ತು ಅಂತ ಹೇಳಿದ್ರೆ ಇಟ್ ಡ್ರೈವ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೆಗೆಟಿವ್ ಚಾರ್ಜ್ ಆಗಿತ್ತು ಅಂತ ಹೇಳಿದ್ರೆ ಇಟ್ ಡ್ರೈವ್ಸ್ ಆಪೋಸಿಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ ಮಕ್ಕಳ, ಸೇಮ್ ಮ್ಯಾಗ್ನಿಟ್ಯೂಡ್ F is equals to Q into E, ಬಟ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಆಪೋಸಿಟ್ ಡೈರೆಕ್ಷನ್ ಅಷ್ಟೇನೆ. ಫೋರ್ಸ್ ಅಂಡ್ ಎಲೆಕ್ಟ್ರಿಕ್ field, electrostatic force and electric field are in opposite direction. Observe ಮಾಡಿ, electric field lines right side ಇದೆ, but force ಇದು ಪಾಸಿಟಿವ್ ಚಾರ್ಜ್, ಸೊ ಇದು ನೆಗೆಟಿವ್ ಚಾರ್ಜ್. ಹೌದಾ, ಇಟ್ ಅಟ್ರಾಕ್ಟ್ಸ್ ಟುವರ್ಡ್ಸ್. ಸೊ ಹಾಗಾಗಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಟುವರ್ಡ್ಸ್ ದ ಚಾರ್ಜ್ ಆಗ್ತಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ, ಸೋರ್ಸ್ ಚಾರ್ಜ್ ಇಂದ ಅವೇ ಬರ್ತಾ ಇದೆ. ಗೊತ್ತಾಯ್ತಾ ಮಕ್ಕಳ? ಸೊ ಒನ್ ಬೈ ಒನ್ ಈಗ ಪ್ರಾಪರ್ಟೀಸ್ ನ ಬರಿತಾ ಹೋಗೋಣ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಪ್ರಾಪರ್ಟೀಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ತಾ ಹೋಗಿ ಮಕ್ಕಳ. ಫಸ್ಟ್ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿದ್ರೆ ಗೊತ್ತಾಯ್ತು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ದ ಇಮ್ಯಾಜಿನರಿ ಲೈನ್ಸ್ ಇನ್ ಎ ರೀಜನ್ ಆಫ್ ಸ್ಪೇಸ್ ಅಲಾಂಗ್ ವಿಚ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ವುಡ್ ಮೂವ್ಸ್ ಅಂತ ಹೇಳಿದ್ರು. ಸೊ ಮಕ್ಕಳ, ಇನ್ನೊಂದು ಪಾಯಿಂಟ್, ಓಕೆ, ಪ್ರಾಪರ್ಟೀಸ್ ಬರೆಯೋದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಸೊ ನಾವಿಲ್ಲಿ ಯಾವುದೇ ಒಂದು ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ, ಚಾರ್ಜ್, ಸೋರ್ಸ್ ಚಾರ್ಜ್ ಏನ್ ಮಾಡತ್ತಪ್ಪ, ಎಲೆಕ್ಟ್ರಿಕ್ ಫೀಲ್ಡ್ ನ ಎಮಿಟ್ ಮಾಡುತ್ತೆ. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ ಆರ್? ನೋಡಿ, ಒಂದು ಪಾಯಿಂಟ್ ಪಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಸೋರ್ಸ್ ಚಾರ್ಜ್ ಕ್ಯೂ ಅನ್ನೋದು ಎಲ್ಲಿದೆಯಪ್ಪ, ಪಾಯಿಂಟ್ ಎ ನಲ್ಲಿ ಸೋರ್ಸ್ ಚಾರ್ಜ್ ಇದೆ ಕ್ಯೂ ಅನ್ನೋದು. ಹಾಗಾದ್ರೆ ಸೋರ್ಸ್ ಚಾರ್ಜ್ ಏನ್ ಮಾಡುತ್ತೆ, ತನ್ನ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಮಿಟ್ ಮಾಡುತ್ತೆ. ಹಾಗಾದರೆ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ? ವಿ ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಇಸ್ ಈಕ್ವಲ್ಸ್ ಟು ಕೆ ಕ್ಯೂ ಬೈ ಆರ್ ಸ್ಕ್ವೇರ್. ನೋಡಿ, ಇನ್ವರ್ಸ್ ಸ್ಕ್ವೇರ್ ಲಾನ ಒಬೆ ಮಾಡುತ್ತೆ. ಗೊತ್ತಾಗ್ತಿದ್ಯಾ? ಸೊ ಇನ್ವರ್ಸ್ ಸ್ಕ್ವೇರ್ ಲಾನ ಒಬೆ ಮಾಡುತ್ತೆ. So this is the expression for electric field at a distance r due to a point charge is equals to k q by r square. ನೋಡಿ ಮಕ್ಕಳ, ಇಲ್ಲಿ when r tends to infinity electric field is 0. So electric field lines extends up to infinity ಅಂತ ಹೇಳಿದ್ದೆ, ಗೊತ್ತಾಗ್ತಿದ್ಯಾ? Then when r tends to infinity distance r is equals to, ನೋಡಿ r ಅನ್ನೋದು a ಇಂದ ಅಂದ್ರೆ ಚಾರ್ಜ್ ಇಂದ ಪಾಯಿಂಟ್ p ಗಿರೋ ಡಿಸ್ಟೆನ್ಸ್, then r tends to infinity ಅಂದ್ರೆ electric field is 0. ಓಕೆ, ನೋಡಿ ಮಕ್ಕಳ, ರೆಪ್ರೆಸೆಂಟೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ರೆಪ್ರೆಸೆಂಟೇಷನ್ ಕೆಲವು ಬುಕ್ ಅಲ್ಲಿ ನಿಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡಯಾಗ್ರಾಮ್ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಚಾರ್ಜ್ ಪಾಸಿಟಿವ್ ಪ್ಲಸ್ ಕ್ಯೂ ಇದೆ ಅಂತ ಅನ್ಕೊಳ್ಳಿ. ಸೊ ಈ ತರ ಕೊಟ್ಟಿರ್ತಾರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿದ್ರೆ, ಈ ತರ ಕೊಟ್ಟಿರ್ತಾರೆ. ಹೌದಾ, ಅಬ್ಸರ್ವ್ ಮಾಡಿರ್ತೀರಾ, ಕೆಲವು ಬುಕ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿದ್ರೆ ಈ ತರ ಡಯಾಗ್ರಾಮ್ ನ ಕೊಟ್ಟಿರ್ತಾರೆ. ಸೊ ದಿಸ್ ಡಯಾಗ್ರಾಮ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಾದರೆ? ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಔಟ್ವರ್ಡ್. ಹೌದಾ, ರೇಡಿಯಲಿ ಅಂತ ಹೇಳಿದ್ರೆ 90 ಡಿಗ್ರಿ ಔಟ್ವರ್ಡ್ ಫ್ರಮ್ ಪಾಸಿಟಿವ್ ಚಾರ್ಜ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ನೋಡಿ, ಇಲ್ಲಿ ಆರೋ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಗೊತ್ತಾಗ್ತಿದೆಯಾ ಮಕ್ಕಳ? ಆರೋ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಲೆಂತ್ ಆಫ್ ದ ಆರೋ ಇಂಡಿಕೇಟ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ದ, ಅಥವಾ ಫೀಲ್ಡ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಫೀಲ್ಡ್ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ arrow indicates direction of electric field and the length of the arrow indicates strength of the field. Field strength ಅನ್ನು represent ಮಾಡುತ್ತೆ. ನೋಡಿ, ಸೋರ್ಸ್ ಚಾರ್ಜ್ ಇಂದ ದೂರ ಹೋದ ಹಾಗೆ length of the arrow decreases. It means when r tends to infinity electric field is 0. ದೂರ ಹೋದ ಹಾಗೆ square times electric field decreases E proportional to 1 by r square ಅಂತ ಬರ್ತಿದೆ. ಗೊತ್ತಾಗ್ತಿದ್ಯಾ? ಅಥವಾ ಕೆಲವು ಬುಕ್ ಅಲ್ಲಿ ಈ ತರ ಕೊಟ್ಟಿರ್ತಾರೆ ಮಕ್ಕಳ, ಒಂದು ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ತರ ಕೊಟ್ಟಿರ್ತಾರೆ. ಹಿಯರ್ ಆಲ್ಸೋ ಆರೋ ಮಾರ್ಕ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಇನ್ನೊಂದು ಪಾಯಿಂಟ್, ಡೆನ್ಸಿಟಿ ಆಫ್ ದ ಆರೋ ಇಂಡಿಕೇಟ್ಸ್ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ ಅಷ್ಟೇ. ಓಕೆ, ಪ್ರಾಪರ್ಟೀಸ್ ಅಲ್ಲಿ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಮಕ್ಕಳ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ನೌ ರೈಟ್ ದ ಹೆಡಿಂಗ್ properties of electric field lines. Properties of electric field lines. Electric field lines are the imaginary lines in a region of space along which unit positive charge would move. Okay, one by one, properties of electric field lines.
ನೋಡಿ ಮಕ್ಕಳ 3 ಮಾರ್ಕ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಬೋರ್ಡ್ ಎಕ್ಸಾಮ್ ಅಲ್ಲಿ 3 ಮಾರ್ಕ್ ಕೇಳಿದ್ರೆ 3 ಪ್ರಾಪರ್ಟೀಸ್ ಬರೆದ್ರೆ ಆಯ್ತು, 2 ಮಾರ್ಕ್ ಕೇಳಿದ್ರೆ 2 ಬರೆದ್ರೆ ಆಯ್ತು. ನೋಡಿ ಮಕ್ಕಳ 1 by 1 electric field lines originate from positive charge and terminates at negative charge. ಗೊತ್ತಾಗ್ತಿದ್ಯಾ ಮಕ್ಕಳ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರಿಜಿನೇಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಟರ್ಮಿನೇಟ್ಸ್ ಅಟ್ ನೆಗೆಟಿವ್ ಚಾರ್ಜ್. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಲಸ್ ಕ್ಯೂ ಇದೆ ಅಂತ ಅನ್ಕೊಳ್ಳಿ, ಸೊ ಇಲ್ಲಿ ಮೈನಸ್ ಕ್ಯೂ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರಿಜಿನೇಟ್ ಫ್ರಮ್ ಪಾಸಿಟಿವ್ ಚಾರ್ಜ್, ಟರ್ಮಿನೇಟ್ಸ್ ಅಟ್ ನೆಗೆಟಿವ್ ಚಾರ್ಜ್ ಅಂತ ಬರೀತಾ ಇದೀವಿ. ನೆಕ್ಸ್ಟ್ ಮಕ್ಕಳ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ does not form closed loop. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ ಅಂತ ಬರ್ದಿದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡಿ, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಆರ್ ಅಂತ ಬರ್ದಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರಿಜಿನೇಟ್ ಫ್ರಮ್ ಪಾಸಿಟಿವ್ ಚಾರ್ಜ್, ಟರ್ಮಿನೇಟ್ ಅಟ್ ನೆಗೆಟಿವ್ ಚಾರ್ಜ್. ಸೊ ನೋಡಿ ಇಲ್ಲಿ ಪಾತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಪಾಸಿಟಿವ್ ಇಂದ ನೆಗೆಟಿವ್ ಹೋಗಿದೆ, ನೆಗೆಟಿವ್ ಇಂದ ಪಾಸಿಟಿವ್ ವಾಪಸ್ ಬಂದಿಲ್ಲ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಲಾಸ್ಟ್ ಕ್ಲಾಸ್ ಹೇಳಿದ್ದೆ ನಾನು. ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ತಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಫಾರ್ ಎಕ್ಸಾಂಪಲ್ ನಾರ್ತ್ ಸೌತ್ ಪೋಲ್ ಇದೆ ಅಂತ ಅನ್ಕೊಳ್ಳಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರಿಜಿನೇಟ್ ಫ್ರಮ್ north to south outside the magnet and south to north inside the magnet. So magnetic field lines form closed loop, but electric field lines do not form closed loop. Next makla, electric field lines never terminate in free space. Howda? They extends up to infinity. ಗೊತ್ತಾಗ್ತಿದ್ಯಾ ಮಕ್ಕಳ? They never terminate in free space, they extends up to infinity. ಈಗ ತಾನೇ ಹೇಳಿದೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡ್ಯೂ ಟು ಯೂನಿಟ್ ಪಾಸಿಟಿವ್ ಚಾರ್ಜ್ at a distance r is equals to kq by r square. When r tends to infinity, electric field is 0. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮುಗ್ದು ಹೋಗೋದಿಲ್ಲ, they extends up to infinity ಅಂತ ಬರ್ದಿದ್ದೀನಿ. ಅರ್ಥ ಆಗ್ತಿದ್ಯಾ ಮಕ್ಕಳ? ಓಕೆ, ಫೋರ್ತ್ ಪಾಯಿಂಟ್, the density of the field lines. The density of the field lines gives the density of the field lines is directly proportional to strength of the electric field. Nodi makla, this is very very important point. The density of the field lines is directly proportional to strength of the electric field anta kottidare. So ಏನು ಈ ಪ್ರಾಪರ್ಟಿ? ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಬರಿತಾ ಇದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ದೆ. ಸೊ ಇಲ್ಲಿ ಪಾಯಿಂಟ್ಸ್ ನ ಮಾರ್ಕ್ ಮಾಡ್ತಾ ಇದ್ದೀನಿ, ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಎಲ್ಲಿ ಜಾಸ್ತಿ ಇದೆ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು, ಸೊ ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಇಸ್ ಗ್ರೇಟರ್ ದ್ಯಾನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಬಿ, ಗ್ರೇಟರ್ ದ್ಯಾನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ. ಡೆನ್ಸಿಟಿ ಆಫ್ ಫೀಲ್ಡ್ ಲೈನ್ಸ್ ಅಥವಾ ಏನಂತ ಹೇಳ್ಬೋದು ಇದನ್ನ, ರಿಲೇಟಿವ್ ಕ್ಲೋಸ್ನೆಸ್ ಆಫ್ ದ field lines is directly proportional to strength of the electric field. ಗೊತ್ತಾಗ್ತಿದ್ಯಾ ಮಕ್ಕಳ? ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹತ್ತತ್ರ ಇರುತ್ತೋ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಹೇಳಿ. ಗೊತ್ತಾಯ್ತಾ? ಓಕೆ, ಫಿಫ್ತ್ ಪಾಯಿಂಟ್, ದ number of field lines from or to a charge is directly proportional to magnitude of charge. Makla, this is also very very important property. The number of field lines from or to a charge is directly proportional to magnitude of the charge. For example, nodi makla illi let us consider a point charge plus q ಅನ್ನೋದು ಒಂದು ಚಾರ್ಜ್ ಬರ್ದಿದ್ದೀನಿ. ಸೊ ಈಗ
ಅಬ್ಸರ್ವ್ ಮಾಡಿ, ಪ್ಲಸ್ ಕ್ಯೂ ಅನ್ನೋ ಚಾರ್ಜ್ ಇಂದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ 2 ಎಮಿಟ್ ಮಾಡ್ತಾ ಇದೆ. ಸೊ ಇಲ್ಲಿ ಏನ್ ಬರ್ದಿದ್ದೀನಿ, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಫ್ರಮ್ ಅ ಚಾರ್ಜ್, ಅದು ಪಾಸಿಟಿವ್ ಆಗಿತ್ತು ಅಂತ ಹೇಳಿದ್ರೆ ಫ್ರಮ್ ಎ ಚಾರ್ಜ್ ಟು ಅ ಚಾರ್ಜ್ ಅಂತ ಹೇಳಿದ್ರೆ ನೆಗೆಟಿವ್ ಚಾರ್ಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್. ಪ್ಲಸ್ ಕ್ಯೂ ಅಂತ ಬರ್ದಿದ್ದೀನಿ, ಹೌದಾ. ನೆಕ್ಸ್ಟ್ ಪ್ಲಸ್ 2q ಅಂತ ಬರೀತಿದ್ದೀನಿ ಅಂತ ಅನ್ಕೊಳ್ಳಿ. ನಂಬರ್ ಆಫ್ ಫೀಲ್ಡ್ ಲೈನ್ಸ್ ನಾನು ಏನ್ ಮಾಡ್ತಾ ಇದ್ದೆ, ಆಗ್ಲೇ ಕ್ಯೂ ಇದ್ದಾಗ 2 ಲೈನ್ಸ್ ಇತ್ತು, 2 ಲೈನ್ಸ್ ಎಮಿಟ್ ಮಾಡ್ತಿತ್ತು. ಪ್ಲಸ್ 2q ಅಂತ ಹೇಳಿದ್ರೆ 4 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಮಿಟ್ ಮಾಡ್ತಾ ಇದೆ. ಪ್ಲಸ್ 3q ಅಂತ ಬರ್ದೆ ಅಂತ ಅನ್ಕೊಳ್ಳಿ. ಸೊ ಏನಾಗ್ತಾ ಇದೆ, 6 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಮಿಟ್ ಮಾಡ್ತಾ ಇದೆ ಅಂತ ಬರೀತೀನಿ ನಾನು. ಗೊತ್ತಾಗ್ತಿದ್ಯಾ ಮಕ್ಕಳ? ಸೊ ಹಾಗಾದ್ರೆ ಏನು, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಫ್ರಮ್ ಅ ಚಾರ್ಜ್ ಅಥವಾ ಟು ಅ ಚಾರ್ಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಂತ ಬರೀಬಹುದು, ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಅಂತ ಬರೀತೀವಿ. ಗೊತ್ತಾಯ್ತಾ ಮಕ್ಕಳ? ಸೊ ಇದ್ರ ಮೇಲೆ ನೋಡಿ, ಇಲ್ಲಿ ಒಂದು ಸ್ಮಾಲ್ ಕ್ವೆಶನ್ ಬರ್ಕೊಂಡ್ರಾ 5 ಪ್ರಾಪರ್ಟೀಸ್ ನ. ಓಕೆ, ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಫ್ರಮ್ ಅ ಚಾರ್ಜ್ ಅಥವಾ ಟು ಅ ಚಾರ್ಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ಆಫ್ ದ ಚಾರ್ಜ್ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಅಂತ ಹೇಳ್ಬೋದು. ಸೊ ಈಗ ಅಬ್ಸರ್ವ್ ಮಾಡಿ ಮಕ್ಕಳ, ಒಂದು ಕ್ವೆಶ್ಚನ್. ಲೆಟ್ ಅಸ್ ಕನ್ಸಿಡರ್ 2-point charges Q1 and Q2 separated by some distance, and this is the axis. Okay, on the x-axis ಅಲ್ಲಿ 2 position ಅಲ್ಲಿ, for example point A, point B are 2 positions on the x-axis. We place point charge Q1 at point A, Q2 at point B. Then number of field lines na observe ಮಾಡಿ. ಇಲ್ಲಿ number of field lines na ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ. Q1, okay, Q2, 2 point charges. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಕೊಟ್ಟಿದ್ದಾರೆ ಮಕ್ಕಳ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ದೆನ್ ಕ್ವೆಶ್ಚನ್ ಏನು ನೋಡಿ, ಇಲ್ಲಿ ಜಸ್ಟ್ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ದ ಲೈನ್ಸ್ ಆಫ್ ಫೋರ್ಸ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ Q1, Q2 ಅಂತ 2 ಪಾಯಿಂಟ್ ಚಾರ್ಜಸ್ ನ ಕೊಟ್ಟು ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಡ್ರಾ ಮಾಡಿದ್ದಾರೆ. ಅವೆರಡರ ನಡುವೆ ಇರತಕ್ಕಂತ ಇಂಟರಾಕ್ಷನ್ ನ ಶೋ ಮಾಡಿದ್ದಾರೆ. ದೆನ್ ಫೈಂಡ್ ದ Q1 by Q2 ರೇಷಿಯೋ ಆಫ್ Q1 by Q2 ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ಸ್ ಕೊಟ್ಟಿದ್ದಾರೆ ಮಕ್ಕಳ. 2, -2, ಆಪ್ಷನ್ ಸಿ, 1/2, ಆಪ್ಷನ್ ಡಿ, -1/2. ಓಕೆ, ಹೇಗೆ ಸಾಲ್ವ್ ಮಾಡೋದು ಮಕ್ಕಳ ನೋಡ್ತಾ ಹೋಗಿ. ಸೊ ಇಲ್ಲಿ ಏನ್ ಕೊಟ್ಟಿದಾರಪ್ಪ, 2 ಪಾಯಿಂಟ್ ಚಾರ್ಜಸ್ ಕೊಟ್ಟಿದ್ದಾರೆ. ದೇ ಸಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಪಾಯಿಂಟ್ ಎ ನಲ್ಲಿ Q1 ಅನ್ನೋ ಚಾರ್ಜ್ ಇದೆ, ಪಾಯಿಂಟ್ ಬಿ ನಲ್ಲಿ Q2 ಅನ್ನೋ ಚಾರ್ಜ್ ಇದೆ. ಸೊ ಹಾಗಾದ್ರೆ ಫೈಂಡ್ ದ ರೇಷಿಯೋ ಆಫ್ Q1 by Q2 ಅಂತ ಹೇಳಿದ್ದಾರೆ. ಫಿಫ್ತ್ ಪ್ರಾಪರ್ಟಿ ಈಗ ತಾನೇ ಓದಿದ್ರಿ. ಏನು ಫಿಫ್ತ್ ಪ್ರಾಪರ್ಟಿ? ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಫ್ರಮ್ ಅ ಚಾರ್ಜ್ ಅಥವಾ ಟು ಅ ಚಾರ್ಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಅಂತ ಓದಿದ್ರಿ. ಸೊ ಹಾಗಾದ್ರೆ ಅಬ್ಸರ್ವ್ ಮಾಡಿ, ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ Q1 ಇಂದ ಎಷ್ಟು ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗ್ತಾ ಇದೆಯಪ್ಪ? ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಸೊ ವಿ ನೋ ದಟ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ is directly proportional to magnitude of the charge ಅಂತ ಹೇಳಿದೆ. ಓಕೆ, ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್, ಈ ಚಾರ್ಜ್ ನ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? ನಂಬರ್ ಆಫ್ ಫೀಲ್ಡ್ ಲೈನ್ಸ್. ಸೊ ಹಾಗಾದ್ರೆ Q1 is equals to ನೋಡಿ 1 2 3 4 5 6 7 8 ಬರಿಬಹುದಾ? ಅದೇ ತರ Q2 is equals to ಎಷ್ಟಪ್ಪ? Q2 is equals to 1 2 3 4 ಲೈನ್ಸ್ ಟರ್ಮಿನೇಟ್ ಆಗ್ತಾ ಇದೆ Q2 ನಲ್ಲಿ. Q1 ಇಂದ 4 ಲೈನ್ಸ್ ಆರಿಜಿನೇಟ್ ಆಗ್ತಾ ಇದೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳು, ಹಾಗಾದ್ರೆ Q1 ಅನ್ನೋದು ಯಾವ ಚಾರ್ಜ್? Q1 ಅನ್ನೋದು ನಮಗೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇಸ್ ವಿಚ್ ಗಿವ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಚಾರ್ಜ್ ಈಸ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಆರಿಜಿನೇಟ್ ಫ್ರಮ್ ಚಾರ್ಜ್, ದಿಸ್ ಚಾರ್ಜ್ Q1. ಸೊ ಹಾಗಾಗಿ Q1 is equals to +8 ಅಂತ ಬರೀಬಹುದಾ? Q2 is equals to -4. ನಂಬರ್ ಆಫ್ ಫೀಲ್ಡ್ ಲೈನ್ಸ್ 4 ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ ಈ ಚಾರ್ಜ್ ಅಲ್ಲಿ ಟರ್ಮಿನೇಟ್ ಆಗ್ತಾ ಇದೆ. ಹಾಗಾದರೆ ವಾಟ್ ಇಸ್ ದ ರೇಷಿಯೋ ಆಫ್ Q1 by Q2? Q1 by Q2 is equals to +8 divided by -4. So 4 ones are 4 twos are. So ratio of Q1 by Q2 is -2. Option B is right answer. ಗೊತ್ತಾಯ್ತಾ ಮಕ್ಕಳ? Okay, this is fifth property. Next, sixth one property. The field lines are ಯಾವ field lines? Electric field lines are symmetric along the line joining of
2-point charges. Okay, ನೋಡಿ ಮಕ್ಕಳ ಇಲ್ಲಿ this is also very important point. The electric field lines are symmetric along the line joining of 2-point charges ಅಂತ ಕೊಟ್ಟಿದ್ದಾರೆ. ಸೊ ಏನ್ ಸರ್ ಹಿಂಗ್ ಅಂತ ಹೇಳಿದ್ರೆ, let us consider two charges q1 and q2 ಅಂತ ಬರ್ತಿದ್ದೀನಿ. ಸೊ ನೋಡಿ ಮಕ್ಕಳಲ್ಲಿ q1 and q2 are 2-point charges is placed at point A and point B along the x-axis. x-axis ತಗೊಂಡಿದ್ದೀನಿ. x-axis ಅಲ್ಲಿ 2 ಪಾಯಿಂಟ್ಸ್ ಇದೆ, A ಮತ್ತೆ B. ಪಾಯಿಂಟ್ A ನಲ್ಲಿ q1 ಅನ್ನೋ ಚಾರ್ಜ್ ಪ್ಲೇಸ್ ಮಾಡಿದ್ದೀನಿ, ಪಾಯಿಂಟ್ B ನಲ್ಲಿ q2 ಅನ್ನೋ ಚಾರ್ಜ್ ಅನ್ನು ಪ್ಲೇಸ್ ಮಾಡಿದ್ದೀನಿ. ಸೊ ನೋಡಿ ಮಕ್ಕಳಲ್ಲಿ ಓಕೆ, ಇದೇ ಕ್ವೆಶ್ಚನ್ ಅಂತ ಅನ್ಕೊಳ್ಳಿ. ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಆರಿಜಿನೇಟ್ ಆಗಿದೆ, ಓಕೆ, ಟರ್ಮಿನೇಟ್ ಆಗಿದೆ, ಈ ತರ ಕೊಟ್ಟಿದ್ದಾರೆ ಡಯಾಗ್ರಾಮ್. ಹೌದಾ? ಓಕೆ, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ q1 is equals to magnitude of q2. ಆಪ್ಷನ್ ಬಿ, magnitude of q1 is greater than magnitude of q2. ಆಪ್ಷನ್ ಸಿ, magnitude of q1 is less than magnitude of q2. ಆಪ್ಷನ್ ಡಿ, none of these. ಓಕೆ ಓಕೆ, ನೋಡಿ ಮಕ್ಕಳ ಇಲ್ಲಿ ಫಸ್ಟ್ ಇಲ್ಲಿ ಏನಂತ ಹೇಳಿದ್ರೆ, ಈ ಪ್ರಾಪರ್ಟಿ ಅರ್ಥ ಆಯ್ತು ಅಂದ್ರೆ ಈ ಕ್ವೆಶ್ಚನ್ಗೆ ಆನ್ಸರ್ ಹೇಳ್ಬೋದು. ಸೊ ದ ಫೀಲ್ಡ್ ಲೈನ್ಸ್ ಆರ್ ಸಿಮೆಟ್ರಿಕ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ಆಫ್ 2-point ಚಾರ್ಜಸ್. ಏನು ಸರ್ ಹಂಗಂತ ಹೇಳಿದ್ರೆ, ಸೊ ನೋಡಿ ಮಕ್ಕಳ ಇಲ್ಲಿ, ಸೊ ಫೀಲ್ಡ್ ಲೈನ್ಸ್ ದ ಏನಂತ ಕರಿತೀವಿ, ದ ಪೊಸಿಷನ್, ದ ಸ್ಪೇಸ್ ವೇರ್ ಇಟ್ ಈಸ್ ಆರಿಜಿನ್ ಫ್ರಮ್. ನೋಡಿ ಇಲ್ಲಿ ವೇರ್ ಇಟ್ ಟರ್ಮಿನೇಟ್ಸ್, ದ ಫೀಲ್ಡ್ ಲೈನ್ಸ್ ಆರ್ ಸಿಮೆಟ್ರಿಕ್. ಸೊ ಅದು ಸೇಮ್ ಎಲ್ಲಿ ಆರಿಜಿನೇಟ್ ಆಗಿದೆ, ಎಲ್ಲಿ ಟರ್ಮಿನೇಟ್ ಆಗಿದೆ, ನಾನು ಅನದರ್ ಸೈಡ್ ಅಬೌಟ್ ದ ಆಕ್ಸಿಸ್ ಇನ್ನೊಂದು ಸೈಡ್ ಬರಿತಿದ್ದೀನಿ ಅಂತ ಹೇಳಿದ್ರೆ, ಸೇಮ್ ಮಿರರ್ ಇಮೇಜ್ ಹೇಗಿರುತ್ತೋ ಅದೇ ತರ ಬರೀಬೇಕು. ಇದು ಎಲ್ಲಿಂದ ಆರಿಜಿನೇಟ್ ಆಗಿದೆ, ಎಲ್ಲಿ ಟರ್ಮಿನೇಟ್ ಆಗಿದೆಯೋ, ಈ ಆಕ್ಸಿಸ್ ನ ಕೆಳಗಡೆ ನಾನು ಸೇಮ್ ಇಲ್ಲಿಂದ ನೋಡಿ ಇಲ್ಲಿಂದ ಸೊ ಈ ಆಕ್ಸಿಸ್ ಇಂದ ಎಲ್ಲಿ ಆರಿಜಿನೇಟ್ ಆಗಿದೆ, ಎಲ್ಲಿ ಟರ್ಮಿನೇಟ್ ಆಗಿದೆಯೋ ಅದೇ ತರ ನಾನು ಈ ಆಕ್ಸಿಸ್ ಇಂದ ಕೆಳಗಡೆ ಸೊ ಇದು ಎಲ್ಲಿ ಆರಿಜಿನೇಟ್ ಆಗಿತ್ತೋ, ಎಲ್ಲಿ ಟರ್ಮಿನೇಟ್ ಆಗಿದೆ ಅದೇ ತರ ಬರ್ದಿದ್ದೀನಿ. ಅಂದ್ರೆ ದ ಫೀಲ್ಡ್ ಲೈನ್ಸ್ ಆರ್, ನೋಡಿ ಇದು ಇದರ ಮಿರರ್ ಇಮೇಜ್ ಇದು ಅಂತ ಹೇಳ್ಬೋದಾ? ಗೊತ್ತಾಗ್ತಿದ್ಯಾ? ಇಲ್ಲಿ ಏನ್ ಲೈನ್ ಡ್ರಾ ಮಾಡಿದ್ನಲ್ಲಪ್ಪ, ದಿಸ್ ಇಸ್ ದ ಮಿರರ್ ಇಮೇಜ್ ಆಫ್ ದಿಸ್ ಲೈನ್ ಅಂತ ಹೇಳ್ಬೋದಾ? ಸೊ ಹಾಗಾದ್ರೆ ದ ಫೀಲ್ಡ್ ಲೈನ್ಸ್ ಆರ್ ಸಿಮೆಟ್ರಿಕ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ಆಫ್ 2-point ಚಾರ್ಜಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಆಂಗಲ್ ನಾನು ಈ ಎರಡು ಲೈನ್ಸ್ ಆರಿಜಿನ್ ಆಗಿದೆಯಲ್ಲ, ಎರಡು ಲೈನ್ಸ್ ಗಳ ನಡುವೆ ಇರ್ತಕ್ಕಂಥ ಆಂಗಲ್ ನ ಆಲ್ಫಾ ಅಂತ ಬರ್ತಿದ್ದೀನಿ ಅನ್ಕೊಳ್ಳಿ. ಈ ಆಂಗಲ್ ನ ಬೀಟಾ ಅಂತ ಬರ್ತಿದ್ದೀನಿ. ಸೊ ಹಾಗಾದ್ರೆ ಇಲ್ಲಿ ಆಲ್ಫಾ ಈಸ್ ಗ್ರೇಟರ್ ದನ್ ಬೀಟಾ ಅಥವಾ ಬೀಟಾ ಈಸ್ ಲೆಸ್ ದನ್ ಆಲ್ಫಾ ಅಂತ ಬರೀಬಹುದಾ? ನೋಡಿ ಮಕ್ಕಳ ಇಲ್ಲಿ ಫಾರ್ ಎಕ್ಸಾಂಪಲ್ ಆಲ್ಫಾ ಇಸ್ ಈಕ್ವಲ್ಸ್ ಟು ನಾನು 120 ಡಿಗ್ರಿ ಅಂತ ತಗೊಳ್ತಾ ಇದ್ದೀನಿ. ಬೀಟಾ ಅನ್ನೋದು ಎಷ್ಟಿದೆ ಅಂದ್ರೆ 60 ಡಿಗ್ರಿ, ಇದು ಅರ್ಧದಷ್ಟಿದೆ ಅಂತ ಅನ್ಕೊಳ್ಳಿ. ಸೊ ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, q1 ಅನ್ನೋದು ಒಂದು ಸೋರ್ಸ್ ಚಾರ್ಜ್, ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನ್ ಮಾಡ್ತಾ ಇದೆ, ಆರಿಜಿನ್ ಆಗ್ತಾ ಇದೆ. 120 ಡಿಗ್ರಿ ನಲ್ಲಿ 2 ಲೈನ್ಸ್ ಇದೆ ಅಂತ ಹೇಳಿದ್ರೆ, ನೋಡಿ 120 2 ಲೈನ್ಸ್, 240 ಅಂತ ಹೇಳಿದ್ರೆ ಎಷ್ಟು ಲೈನ್ಸ್ ಬರುತ್ತೆ? 4 ಲೈನ್ಸ್ ಬರುತ್ತೆ. ಗೊತ್ತಾಗ್ತಿದ್ಯಾ? 120 2 ಲೈನ್ಸ್ ಇತ್ತು ಅಂತ ಹೇಳಿದ್ರೆ, 120 ಡಿಗ್ರಿಯಲ್ಲಿ 2 ಲೈನ್ಸ್ ಇತ್ತು ಅಂತ ಹೇಳಿದ್ರೆ 240 ಅಂತ ಹೇಳಿದ್ರೆ 4 ಲೈನ್ಸ್ ಬರುತ್ತೆ. ಅದೇನೆ 120 ಇತ್ತು ಅಂತ ಹೇಳಿದ್ರೆ ಯಾವ್ದು q1 ಅನ್ನೋ ಚಾರ್ಜ್ ಅಲ್ಲಿ 2 ಲೈನ್ಸ್ ಇದೆ. ಅದೇನೆ 240 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 240 ಅಂತ ಹೇಳಿದ್ರೆ 4 ಲೈನ್ಸ್ ಬರುತ್ತೆ. ಅದೇ 360 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 6 ಲೈನ್ಸ್ ಬರುತ್ತೆ. ಬಟ್ ಅದೇನೆ q2 ಚಾರ್ಜ್ ಅಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ಟರ್ಮಿನೇಟ್ ಆಗ್ತಾ ಇರ್ತಕ್ಕಂತ ಲೈನ್ಸ್ ನ ಕೌಂಟ್ ಮಾಡಿ. ಫಾರ್ ಎಕ್ಸಾಂಪಲ್ 60 ಡಿಗ್ರಿ ಅಂತ ಹೇಳಿದ್ರೆ 2 ಲೈನ್ಸ್ ಬರ್ತಾ ಇದೆ ಇಲ್ಲಿ. ಅದೇ 120 ಡಿಗ್ರಿ ಅಂತ ಹೇಳಿದ್ರೆ 4 ಲೈನ್ಸ್ ಬರ್ತಾ ಇದೆ. 120 ಆಯ್ತು. ಓಕೆ, 180 ಡಿಗ್ರಿ ಅಂತ ಹೇಳಿದ್ರೆ 6 ಲೈನ್ಸ್ ಬರ್ತಾ ಇದೆ. 240 ಡಿಗ್ರಿ ಅಂತ ಹೇಳಿದ್ರೆ ಎಷ್ಟು? 8 ಲೈನ್ಸ್ ಬರುತ್ತೆ. ಸೊ ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ವಿ ನೋ ದಟ್ ಪ್ರಾಪರ್ಟಿ ನಂಬರ್ 4 ಬರ್ದೆ, ಡೆನ್ಸಿಟಿ ಆಫ್ ಫೀಲ್ಡ್ ಲೈನ್ಸ್ ಅಥವಾ ರಿಲೇಟಿವ್ ಕ್ಲೋಸ್ನೆಸ್ ಆಫ್ ದ ಫೀಲ್ಡ್ ಲೈನ್ಸ್ ಇಂಡಿಕೇಟ್ಸ್ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದೆ. ಗೊತ್ತಾಗ್ತಿದ್ಯಾ? ಸೊ ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇನ್ನೊಂದು ಪಾಯಿಂಟ್ ಹೇಳಿದೆ, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಫ್ರಮ್ ಎ ಚಾರ್ಜ್ ಅಥವಾ ಟು ಅ ಚಾರ್ಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಅಂತ ಹೇಳಿದೆ. ಸೊ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡಿನ ಸ್ಟ್ರೆಂತ್ ಕಡಿಮೆ ಇದೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಸ್ಟ್ರೆಂತ್ ಜಾಸ್ತಿ ಇದೆ ಅನ್ನೋದು ಒಂದು ಪಾಯಿಂಟ್ ಗೊತ್ತಾಯ್ತು. ಇನ್ನೊಂದೇನು, ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಫ್ರಮ್ ಎ ಚಾರ್ಜ್ ಟು ಅ ಚಾರ್ಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಅಂತ ಹೇಳಿದೆ. ಸೊ ಇಲ್ಲಿ
60 ಡಿಗ್ರಿನಲ್ಲಿ 2 ಲೈನ್ಸ್ ಬರ್ತಾ ಇದೆ, ಇಲ್ಲಿ 120 ಡಿಗ್ರಿನಲ್ಲಿ 2 ಲೈನ್ಸ್ ಬರ್ತಾ ಇದೆ. ಗೊತ್ತಾಗ್ತಿದೆಯಾ ಮಕ್ಕಳ? ಸೊ ಹಾಗಾದ್ರೆ ವಿಚ್ ಚಾರ್ಜ್ ಹ್ಯಾವಿಂಗ್ ಮೋರ್ ಮ್ಯಾಗ್ನಿಟ್ಯೂಡ್? ಮ್ಯಾಗ್ನಿಟ್ಯೂಡ್ ಆಫ್ Q1 ಈಸ್ ಲೆಸ್ ದ್ಯಾನ್ ಮ್ಯಾಗ್ನಿಟ್ಯೂಡ್ ಆಫ್ Q2 ಅಂತ ಹೇಳ್ಬೋದಾ? ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ Q2 ಈಸ್ ಗ್ರೇಟರ್ ದ್ಯಾನ್ ಮ್ಯಾಗ್ನಿಟ್ಯೂಡ್ ಆಫ್ Q1. ಏನಕ್ಕೆ? ವಿ ನೋ ದಟ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್, number of field lines from ಅಥವಾ to a charge is directly proportional to magnitude of the charge. ಅರ್ಥ ಆಯ್ತಾ ಮಕ್ಕಳ ಈ ಪಾಯಿಂಟ್? ಸೊ ಏನು, ಫಸ್ಟ್ ನಾನು ಫೀಲ್ಡ್ ಲೈನ್ಸ್ ಆರ್ ಸಿಮೆಟ್ರಿಕ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ಆಫ್ ಟೂ ಚಾರ್ಜಸ್ ಅಂತ ಬರ್ದೆ. ಜಸ್ಟ್ ಕ್ವೆಶ್ಚನ್ ಅಲ್ಲಿ ಒಂದು ಸಿಂಗಲ್ ಲೈನ್ ಕೊಟ್ಟಿದ್ರು ನೋಡಿ, ಆಕ್ಸಿಸ್ ಇಂದ ಮೇಲ್ಗಡೆ ಏನ್ ಲೈನ್ ಡ್ರಾ ಮಾಡಿದ್ನೋ ಅದರ ಮಿರರ್ ಇಮೇಜ್ ಕೆಳಗಡೆ ನಾನು ಡ್ರಾ ಮಾಡ್ಬಿಟ್ಟು ಏನಂತ ಬರ್ದೆ. ಸೊ ಇಲ್ಲಿ ಸೇಮ್ ನೋಡಿ, ಇಲ್ಲಿ ಸೇಮ್ ಏನು ಸೇಮ್ ಪ್ರಾಪರ್ಟಿ, ಅದು ಪ್ರಾಪರ್ಟಿ ನಂಬರ್ 4 ನ ಯೂಸ್ ಮಾಡಿ, ನಂಬರ್ ಆಫ್ 5 ನ ಯೂಸ್ ಮಾಡಿ, ನಂಬರ್ ಆಫ್ ಫೀಲ್ಡ್ ಲೈನ್ಸ್, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಫ್ರಮ್ ಅ ಚಾರ್ಜ್ ಅಥವಾ ಟು ಅ ಚಾರ್ಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಅಂತ ತಗೊಂಡು ಅಬ್ಸರ್ವ್ ಮಾಡಿದೆ ನಾನು. ಇಲ್ಲಿ ಚಾರ್ಜ್ Q2 ಅಲ್ಲಿ ಏನಾಗಿದೆ, 60 ಡಿಗ್ರಿನಲ್ಲಿ 2 ಲೈನ್ಸ್ ಟರ್ಮಿನೇಟ್ ಆಗಿದೆ, ಬಟ್ ಚಾರ್ಜ್ Q1 ಅಲ್ಲಿ 120 ಡಿಗ್ರಿನಲ್ಲಿ 2 ಲೈನ್ಸ್ ಇದೆ. ಸೊ ಹಾಗಾಗಿ ಹಿಯರ್ ಮ್ಯಾಗ್ನಿಟ್ಯೂಡ್ ಆಫ್ Q2 ಈಸ್ ಗ್ರೇಟರ್ ದ್ಯಾನ್ ಮ್ಯಾಗ್ನಿಟ್ಯೂಡ್ ಆಫ್ Q1 ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ Q1 ಈಸ್ ಲೆಸ್ ದ್ಯಾನ್ ಮ್ಯಾಗ್ನಿಟ್ಯೂಡ್ ಆಫ್ Q2 ಅಂತ ಬರ್ತದೆ. ಅರ್ಥ ಆಯ್ತಾ ಮಕ್ಕಳ? ಇದೆರಡು ನ್ಯೂಮರಿಕಲ್ ಸಾಲ್ವ್ ಮಾಡಿದ್ದು. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಮೇಲೆ ಕ್ವೆಶನ್ಸ್ ಕೇಳಿದ್ರೆ ಸಿಂಪಲ್ ಆಗಿರುತ್ತೆ, ಡಯಾಗ್ರಾಮ್ ಯೂಸ್ ಮಾಡಿನೇ ಜಾಸ್ತಿ ಕ್ವೆಶನ್ಸ್ ನ ಕೇಳಿದ್ದಾರೆ. ಜಸ್ಟ್ ನೋಡಿ ಮಕ್ಕಳ, ನೆಕ್ಸ್ಟ್ ಓಕೆ, ಎಷ್ಟಾಯ್ತು ಪ್ರಾಪರ್ಟಿ? ಹಾಗಾದ್ರೆ 6 ಪ್ರಾಪರ್ಟೀಸ್ ಆಯ್ತು. 7th ಪ್ರಾಪರ್ಟಿ ಬರಿತಾ ಇದ್ದೇನೆ. 7th ಪ್ರಾಪರ್ಟಿ ಏನು ಅಂತ ಹೇಳಿದ್ರೆ, electric field lines are always perpendicular to the surface of a charged body. Electric field lines are normal to the surface of a charged body. For example, ಈ ಬಾಡಿ ಚಾರ್ಜ್ ಆಗಿದೆ ಅಂತ ಅನ್ಕೊಳ್ಳಿ, ಪಾಸಿಟಿವ್ಲಿ ಚಾರ್ಜ್ ಅಥವಾ ನೆಗೆಟಿವ್ಲಿ ಚಾರ್ಜ್, then electric field lines are outward normal. ಗೊತ್ತಾಗ್ತಿದೆಯಾ ಮಕ್ಕಳ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ಅ ಚಾರ್ಜ್ಡ್ ಬಾಡಿ. ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 8 ನೋಡಿ, ಇಲ್ಲಿ ನಾನು ಇಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರೀತಾ ಇದ್ದೀನಿ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಏನು? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಮಕ್ಕಳ, straight parallel and equispaced field lines. equispaced ಈ 3 ಟರ್ಮ್ ನ ನೆನ್ಪಿಟ್ಕೊಳ್ಳಿ. ಸೊ ಏನಾಗಿರ್ಬೇಕು? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ strength at all the points same. For example, ಇಲ್ಲಿ ಪಾಯಿಂಟ್ಸ್ ಮಾರ್ಕ್ ಮಾಡ್ತಾ ಇದ್ದೀನಿ, ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ, ಪಾಯಿಂಟ್ ಡಿ. ಸೊ ಅಬ್ಸರ್ವ್ ಮಾಡಿ ಮಕ್ಕಳ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಎ is equals to electric field at point B is equals to electric field at point C is equals to electric field at point D ಆಗಿರುತ್ತೆ. We call it as uniform electric field. Uniform electric field ಅಂತ ಹೇಳಿದ್ರೆ simple straight parallel equispaced field lines represents uniform electric field. ನಾನು ಇಲ್ಲೇ ಈ ತರ ಲೈನ್ಸ್ ನ ಬರ್ದೆ ಅಂತ ಹೇಳಿದ್ರೆ that is we call it as uniform electric field ಅಂತ ಹೇಳಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ತರ ಎಲೆಕ್ಟ್ರಿಕ್ ಫೀಲ್ಡ್ ನ ಬರ್ದಿರ್ತೀನಿ ಕೆಲವೊಮ್ಮೆ. ಸೊ ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಎ ನಾಟ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಬಿ ನಾಟ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ. ದಿಸ್ ಈಸ್ ವಿ ಕಾಲ್ ಇಟ್ ಆಸ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹಾಗಾದ್ರೆ ಇಲ್ಲಿ ಜಾಸ್ತಿ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ, ಗ್ರೇಟರ್ ದ್ಯಾನ್ ಸಿ, ಬಿಕಾಸ್ ರಿಲೇಟಿವ್ ಕ್ಲೋಸ್ನೆಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಗಿವ್ಸ್ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದೆ. ಓಕೆ, ನೆಕ್ಸ್ಟ್ 9th ಪ್ರಾಪರ್ಟಿ, electric field lines never intersect. Okay, electric field lines ನೋಡಿ ಮಕ್ಕಳ, ಇಲ್ಲಿ ಫಸ್ಟ್ ಇದಕ್ಕಿಂತ ಮುಂಚೆ ನಂಗೆ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತೀನಿ ಅಂದ್ರೆ, ದ ಟ್ಯಾಂಜೆಂಟ್ ಡ್ರಾನ್ ಆನ್ electric field line, the tangent drawn on electric field line which gives the
ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ at that point. ಮಕ್ಕಳ ನೋಡಿ ಇಲ್ಲಿ ಈ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನ್ ಹೇಳ್ತಾ ಇದೆ, ದ ಟ್ಯಾಂಜೆಂಟ್ ಡ್ರಾನ್ ಆನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ವಿಚ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್ ಅಂತ ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಡ್ರಾ ಮಾಡಿದೀನಿ ಅಂತ ಅನ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಡ್ರಾ ಮಾಡಿದೀನಿ. ಸೊ ಹಾಗಾದ್ರೆ ನಂಗೆ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್, ನೋಡಿ ಇಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಏನ್ ಡ್ರಾ ಮಾಡಿದಿನಲ್ಲ, ಇಲ್ಲಿ ನಾನು ಪಾಯಿಂಟ್ಸ್ ನ ಮಾರ್ಕ್ ಮಾಡ್ತಾ ಇದ್ದೇನೆ. ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ, ಪಾಯಿಂಟ್ ಡಿ. ನಂಗೆ ಎಕ್ಸಾಕ್ಟ್ ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಎ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಟ್ಯಾಂಜೆಂಟ್ ಡ್ರಾ ಮಾಡ್ತೀನಿ. ನೋಡಿ ಇಲ್ಲಿ ಪಾಯಿಂಟ್ ಎ ಗೆ ಟ್ಯಾಂಜೆಂಟ್ ಡ್ರಾ ಮಾಡಿದೆ, ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಟ್ ಪಾಯಿಂಟ್ ಎ. ನಾನು ಪಾಯಿಂಟ್ ಬಿ ನಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡ್ತೀನಿ, ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ. ಪಾಯಿಂಟ್ ಡಿ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ಅಂತ ಹೇಳಿದ್ರೆ ಟ್ಯಾಂಜೆಂಟ್ ಡ್ರಾನ್ on an electric field line which gives the direction of electric field at that point. ಅರ್ಥ ಆಗ್ತಿದ್ಯಾ ಮಕ್ಕಳ? ಓಕೆ, ನೆಕ್ಸ್ಟ್ ಮಕ್ಕಳ property number 10. Two electric field lines never intersect each other. ಗೊತ್ತಾಗ್ತಿದೆಯಾ ಮಕ್ಕಳ? Two electric field lines can never intersect each other. ಏನಕ್ಕೆ? ಫಾರ್ ಎಕ್ಸಾಂಪಲ್, ಇಫ್ ಇನ್ ಕೇಸ್ ದೇ ಇಂಟರ್ಸೆಕ್ಟ್ ಆಗಿದೆ ಅಂತ ಅನ್ಕೊಳ್ಳಿ. ನೋಡಿ ಇಲ್ಲಿ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ನ ಡ್ರಾ ಮಾಡ್ತಾ ಇದ್ದೀನಿ, ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ನ ಡ್ರಾ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿದ್ಯಾ? ಟೂ ಲೈನ್ಸ್, ಒಂದು ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ನಂಬರ್ 1, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ನಂಬರ್ 2. ಟೂ ಲೈನ್ಸ್ ಇಂಟರ್ಸೆಕ್ಟ್ ಆಗಿದೆ ಅಂತ ತಗೊಳ್ತಾ ಇದ್ದೀನಿ. ಹಾಗಾದರೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ? ಎರಡು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆಯಲ್ಲಪ್ಪ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದೀನಿ. ಸೊ ಅಬ್ಸರ್ವ್ ಮಾಡಿ, ನನಗೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಬೇಕು ಅಂತ ಹೇಳಿದ್ರೆ ನಾನು ಏನ್ ಮಾಡ್ತೀನಿ, ಜಸ್ಟ್ ವಿ ಡ್ರಾ ದ ಟ್ಯಾಂಜೆಂಟ್. ನೋಡಿ ಇಲ್ಲಿ ನಾನು ಟ್ಯಾಂಜೆಂಟ್ ಡ್ರಾ ಮಾಡಿದೆ ಅಂತ ಹೇಳಿದ್ರೆ ವಿಚ್ ಗಿವ್ಸ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ನೋಡಿ E2, ಸೊ E2 ಏನ್ ಲೈನ್ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್, ಅಲ್ಲಿ ನನಗೆ ಪಾಯಿಂಟ್ ಪಿ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಬೇಕಿತ್ತು, ಸೊ ಟ್ಯಾಂಜೆಂಟ್ ಡ್ರಾ ಮಾಡಿದೆ. ಅದೇ ತರ ಲೈನ್ 1 ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ E1. ಅಬ್ಸರ್ವ್ ಮಾಡಿ ಮಕ್ಕಳ, ಅಟ್ ದ ಸೇಮ್ ಪಾಯಿಂಟ್ ಟೂ ಡೈರೆಕ್ಷನ್ ಸಿಗ್ತಾ ಇದೆ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಈಸ್ ಇಂಪಾಸಿಬಲ್. ಗೊತ್ತಾಗ್ತಿದೆಯಾ ಮಕ್ಕಳ? ಅಟ್ ದ ಸೇಮ್ ಪಾಯಿಂಟ್ ಟೂ ಡೈರೆಕ್ಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇಂಪಾಸಿಬಲ್. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಗೊತ್ತಾಯ್ತಾ? ಪ್ರಾಪರ್ಟಿ ನಂಬರ್ 10. ಓಕೆ, ನೆಕ್ಸ್ಟ್ ಮಕ್ಕಳ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ರೈಟ್ ಡೌನ್ ಪ್ರಾಪರ್ಟಿ ನಂಬರ್ 11. electric field lines contract longitudinally and widen ಅಥವಾ expand laterally. ನೋಡಿ ಮಕ್ಕಳ, ಇಲ್ಲಿ ಇವತ್ತೇನೇನು ಹೇಳ್ತಾ ಇದ್ದೀನಿ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಂಪಲ್ ನ್ಯೂಮರಿಕಲ್ಸ್ ಅಷ್ಟು ಪಾಯಿಂಟ್ಸ್ ನೆನಪಿದ್ರೆ ಈಸಿಯಾಗಿ ನ್ಯೂಮರಿಕಲ್ಸ್ ಸಾಲ್ವ್ ಮಾಡಬಹುದು. ನೋಡಿ ಮಕ್ಕಳ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಾಂಟ್ರಾಕ್ಟ್ ಲಾಂಗಿಟ್ಯೂಡ್ನಲ್ಲಿ ಅಂಡ್ ವೈಡನ್ ಲ್ಯಾಟರಲಿ. ಫಾರ್ ಎಕ್ಸಾಂಪಲ್, ಟೂ ಚಾರ್ಜಸ್ ಇದೆ ಅಂತ ಅನ್ಕೊಳ್ಳಿ. Unlike charges plus q and minus q having same magnitude but opposite sign ಇದೆ. ಪಾಸಿಟಿವ್ಲಿ ಚಾರ್ಜ್, ನೆಗೆಟಿವ್ ಚಾರ್ಜ್. ಹೌದಾ? ಸೊ ನೋಡಿ ಮಕ್ಕಳೇ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರಿಜಿನೇಟ್ ಫ್ರಮ್ ಪಾಸಿಟಿವ್ ಚಾರ್ಜ್, ಟರ್ಮಿನೇಟ್ ಅಟ್ ನೆಗೆಟಿವ್ ಚಾರ್ಜ್ ಅಂತ ಗೊತ್ತು ನಮಗೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲಿ ಏನಾಗಿದೆ, ಕಾಂಟ್ರಾಕ್ಟ್ ಲಾಂಗಿಟ್ಯೂಡಿನಲ್ಲಿ ಕಾಂಟ್ರಾಕ್ಟ್ ಆಗಿದೆ, ಹತ್ತತ್ರ ಇದೆ. ಏನಕ್ಕೆ? ಸೊ ನೋಡಿ ಮಕ್ಕಳ, ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ರಬ್ಬರ್ ಬ್ಯಾಂಡ್ ಇದೆ ಅಂತ ಅನ್ಕೊಳ್ಳಿ. ಸೊ ಈ ಕಡೆ ಒಂದು ಗೋಲಿ ಇದೆ, ಈ ಕಡೆ ಎಳಿತಾ ಇದ್ದೀರಾ, ಈ ಕಡೆ ಒಂದು ಗೋಲಿ ಎಳಿತಾ ಇದ್ದೀರಾ. ಸೊ ಅಬ್ಸರ್ವ್ ಮಾಡಿ, ಇನ್ಸ್ಟಂಟೇನಿಯಸ್ ಒಂದು ಸಿಚುಯೇಷನ್ ಇದೆ, ನೀವು ಎರಡನ್ನೂ ಎಳೆದು ಇಟ್ಕೊಂಡಿದ್ದೀರಾ. ಸೊ ಈಗ ಸಿಚುಯೇಷನ್ ಅಲ್ಲಿ ಅಬ್ಸರ್ವ್ ಮಾಡಿ ಏನಾಗತ್ತೆ, ಎಲೆಕ್ಟ್ರಿಕ್ ಆ ರಬ್ಬರ್ ಬ್ಯಾಂಡ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಆಗಿರುತ್ತೆ. ಗೊತ್ತಾಗ್ತಿದ್ಯಾ? ರಬ್ಬರ್ ಬ್ಯಾಂಡ್ ಕಾಂಟ್ರಾಕ್ಟ್ ಹತ್ತತ್ರ ಬಂದಿರುತ್ತೆ. ಈ ಚಾರ್ಜಸ್ ಏನ್ ಮಾಡುತ್ತೆ, ಹತ್ತತ್ರ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಗೊತ್ತಾಗ್ತಿದ್ಯಾ? ಸೇಮ್ ಸಿಚುಯೇಷನ್, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಸೊ ರಬ್ಬರ್ ಬ್ಯಾಂಡ್ ಅಂತ ಅನ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ, ಕಾಂಟ್ರಾಕ್ಟ್ ಆಗ್ತಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಾಂಟ್ರಾಕ್ಟ್ ಲಾಂಗಿಟ್ಯೂಡಿನಲ್ಲಿ ಬಿಕಾಸ್ ಏನಕ್ಕೆ, ಈ ಎರಡು ಗೋಲಿ ಏನ್ ಹೇಳಿದ್ನಲ್ಲ ನಾನು,
ಎರಡು ಏನ್ ಬಾಬ್ಸ್ ಇದೆಯಲ್ಲ ಹತ್ರ ಬರ್ಲಿಕ್ಕೆ ಟ್ರೈ ಮಾಡುತ್ತೆ, ಬಿಕಾಸ್ ಅಟ್ರಾಕ್ಷನ್. ಸೊ ಇವೆರಡರ ನಡುವೆ ಏನೋ ಅಟ್ರಾಕ್ಷನ್ ಇದೆ ಅಂತ ಹೇಳ್ತಾ ಇದೆ. ಏನೋ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಾಂಟ್ರಾಕ್ಟ್ ಲಾಂಗಿಟ್ಯೂಡಿನಲ್ಲಿ ಅಂತ ಹೇಳಿದ್ರೆ ದೀಸ್ ಟೂ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅದೇನೆ ದೇ ಎಕ್ಸ್ಪ್ಯಾಂಡ್ ಲ್ಯಾಟರಲಿ ಅಂತ ಹೇಳಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಎಕ್ಸಾಂಪಲ್ ಲೈಕ್ ಚಾರ್ಜಸ್ ಇತ್ತು ಅಂತ ಅನ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ, ದೇ ಎಕ್ಸ್ಪ್ಯಾಂಡ್ ಅಥವಾ ದೇ ವೈಡನ್ ಲ್ಯಾಟರಲಿ. ವೈಡನ್ ಇಟ್ ರೆಪ್ರೆಸೆಂಟ್ಸ್ ರಿಪಲ್ಷನ್ ರೆಪ್ರೆಸೆಂಟ್ ಮಾಡುತ್ತೆ. ಗೊತ್ತಾಯ್ತಾ ಮಕ್ಕಳ? ಸೊ ನೆಕ್ಸ್ಟ್ ಲಾಸ್ಟ್ ಇನ್ನೊಂದು 2 ಪಾಯಿಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಪಾಸ್ ಥ್ರೂ ಕಂಡಕ್ಟರ್, ಬಟ್ ದೇ ಕ್ಯಾನ್ ಪಾಸ್ ಥ್ರೂ insulator. ನೋಡಿ ಮಕ್ಕಳೇ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಪಾಸ್ ಥ್ರೂ ಕಂಡಕ್ಟರ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಪಾಸ್ ಥ್ರೂ ಇನ್ಸುಲೇಟರ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಡೈಎಲೆಕ್ಟ್ರಿಕ್ ಅಂತ ಹೇಳ್ತೀವಿ. ಏನು ಡೈಎಲೆಕ್ಟ್ರಿಕ್ ಅಂತ ಹೇಳಿದ್ರೆ ನೆಕ್ಸ್ಟ್ ಕೆಪಾಸಿಟರ್ ಕಾನ್ಸೆಪ್ಟ್ ಬಂದಾಗ ಡಿಸ್ಕಸ್ ಮಾಡೋಣ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಪಾಸ್ ಥ್ರೂ ಕಂಡಕ್ಟರ್, ದೇ ಕ್ಯಾನ್ ಪಾಸ್ ಥ್ರೂ ಇನ್ಸುಲೇಟರ್ ಅಂತ ಬರ್ತಿದ್ದೀನಿ. ಸೊ ಹಾಗಾದ್ರೆ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅಂಡರ್ ಎಲೆಕ್ಟ್ರೋಸ್ಟಾಟಿಕ್ ಕಂಡೀಷನ್, electric field inside the conductor is zero. There is no electric field inside the conductor. Nodi makla, this is very very important point. Under electrostatic condition, charged conductor ide anta ankodi. Then what is the electric field inside the conductor anta helidre zero. Under electrostatic condition, ee point next chapter alli in detail discuss ಮಾಡ್ತೀವಿ capacitor ಬಂದಾಗ. ಓಕೆ ಸ್ಪಿಯರ್ಸ್ ಬಂದಾಗ, ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್ ಬಂದಾಗ ಕೂಡ ಡಿಸ್ಕಸ್ ಮಾಡ್ತೀವಿ. ಓಕೆ, ಇಲ್ಲೇನು ಅಂಡರ್ ಎಲೆಕ್ಟ್ರೋಸ್ಟಾಟಿಕ್ ಕಂಡೀಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಏನಾಗಿರುತ್ತೆ ಅಂತ ಹೇಳಿದ್ರೆ 0 ಆಗಿರುತ್ತೆ. These are all the properties of electric field lines. ಅರ್ಥ ಆಯ್ತಾ ಮಕ್ಕಳ? ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ರಬ್ ಮಾಡ್ಲಾ? ಓಕೆ, ಹಾಗಾದರೆ today, okay, now we discuss 2 numericals on this concept. JEE exam ಅಲ್ಲಿ ಒಂದೆರಡು ಕ್ವೆಶ್ಚನ್ ಇದೆ, ಆ 2 ಕ್ವೆಶ್ಚನ್ ನ ಡಿಸ್ಕಸ್ ಮಾಡೋಣ ಮಕ್ಕಳೇ. ಏನ್ ಕ್ವೆಶ್ಚನ್ ಕೇಳಿದ್ದಾರೆ ಅಂತ ಹೇಳಿದರೆ ನೋಡಿ ಮಕ್ಕಳ, ಕ್ವೆಶ್ಚನ್ ನಂಬರ್ 1 JEE exam ಅಲ್ಲಿ ಕೇಳಿರ್ತಕ್ಕಂಥ ಕ್ವೆಶ್ಚನ್, JEE ಮೈನ್ಸ್ ಅಲ್ಲಿ ಕೇಳಿದ್ದಾರೆ. A few electric field lines for a system of 2-point charges Q1 and Q2 are placed at different positions along x-axis as shown in the figure. The electric field lines suggest that ನೋಡಿ ಇಲ್ಲಿ ಆಪ್ಷನ್. ಓಕೆ, ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಫಸ್ಟ್ ಡಯಾಗ್ರಾಮ್ Q1 Q2 1 2 3 4 5 6 7 8 9 ಓಕೆ, ನೋಡಿ ಮಕ್ಕಳ, ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ magnitude of Q1 is greater than magnitude of Q2. Option B, magnitude of Q1 is less than magnitude of Q2. Option C, electric field
at a finite distance left side the q1 is 0. Option D, electric field at a finite distance right side the q2 is 0. Okay makla, fast more than one correct type question. ಸೊ ನೋಡಿ ಮಕ್ಕಳ, ಇಲ್ಲಿ ಮೋರ್ ದ್ಯಾನ್ ಒನ್ ಆನ್ಸರ್ ಕರೆಕ್ಟ್ ಇದೆ ಅನ್ನೋ ಕ್ವೆಶ್ಚನ್ ಇದು. JEE ಮೈನ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವೆಶ್ಚನ್. ಸೊ ಇಲ್ಲಿ ಏನಿದೆಯಪ್ಪ, ಐ ಫ್ಯೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಎ ಸಿಸ್ಟಮ್ ಆಫ್ 2 point charges q1 and q2 are placed at different positions along x axis as shown in the figure. The electric field lines suggest that ಅಂತ ಹೇಳಿ ಡಯಾಗ್ರಾಮ್ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅಬ್ಸರ್ವ್ ಮಾಡಿ ಮಕ್ಕಳು. ಹಾಗಾದ್ರೆ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ವು ಫ್ರಮ್ ದ ಪ್ರಾಪರ್ಟಿ. ಏನ್ ಹೇಳುತ್ತೆ ಪ್ರಾಪರ್ಟಿ? Number of field lines from a charge ಅಥವಾ to a charge is directly proportional to magnitude of the charge. So charge q1 ಇಂದ number of field lines ಎಷ್ಟು? 3 3 3 6 9 12 ಲೈನ್ಸ್ ಹೊರಗಡೆ ಹೋಗ್ತಾ ಇದೆ. ಚಾರ್ಜ್ q2 ನಲ್ಲಿ ಎಷ್ಟು? 3 3 6 7 8 ಲೈನ್ಸ್ ಏನಾಗ್ತಾ ಇದೆ? ಟರ್ಮಿನೇಟ್ ಆಗ್ತಾ ಇದೆ. ಸೊ ಹಾಗಾಗಿ ನಮಗೆ ಗೊತ್ತಾಯ್ತು ಮ್ಯಾಗ್ನಿಟ್ಯೂಡ್ ಆಫ್ q1 is greater than magnitude of q2. ಹೌದಾ? ಓಕೆ, ನೆಕ್ಸ್ಟ್ ಹಾಗಾದ್ರೆ ವಿಚ್ ಒನ್ ಅಮಾಂಗ್ ದಿಸ್ ಆಪ್ಷನ್ ಇಸ್ ಕರೆಕ್ಟ್? ಸೊ ಇದು ಕರೆಕ್ಟ್ ಅಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್ ನೋಡಿ ಮಕ್ಕಳ, ಇಲ್ಲಿ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಫೈನೈಟ್ ಡಿಸ್ಟೆನ್ಸ್ ಲೆಫ್ಟ್ ಸೈಡ್ ದ q1 is 0. ಲೆಫ್ಟ್ ಸೈಡ್ ದ q1 is 0. ಅಟ್ ಎ ಫೈನೈಟ್ ಡಿಸ್ಟೆನ್ಸ್ ರೈಟ್ ಸೈಡ್ ದ q2 is 0. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ವು, whenever like charges are present, we know that whenever like charges are present, electric field is 0 between them and nearer the small charge ಅಂತ ಓದಿದ್ವಿ. ನೆನಪಿದ್ಯಾ? ಗೊತ್ತಾಗ್ತಿದ್ಯಾ ಮಕ್ಕಳ? whenever like charges are present, electric field is 0 between them nearer the small charge. Whenever unlike charges are present, electric field is 0 outside nearer the small charge. ಹೌದಾ? ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ 0 ಆಗಿರುತ್ತೆ? ಅನ್ಲೈಕ್ ಚಾರ್ಜಸ್. ಸೊ ಇದು ಪಾಸಿಟಿವ್ಲಿ ಚಾರ್ಜ್ಡ್, ಇದು ನೆಗೆಟಿವ್ಲಿ ಚಾರ್ಜ್ಡ್. ಸೊ ವೆನ್ಎವರ್ ಅನ್ಲೈಕ್ ಚಾರ್ಜಸ್ ಆರ್ ಪ್ರೆಸೆಂಟ್, ದೆನ್ ಎಲೆಕ್ಟ್ರಿಕ್ ಫೀಲ್ಡ್ is 0. ಎಲೆಕ್ಟ್ರಿಕ್ ಫೀಲ್ಡ್ is 0 outside nearer the small charge. outside nearer the small charge. ಗೊತ್ತಾಯ್ತಾ ಮಕ್ಕಳ? ಎಲ್ಲಿ? ಆಪ್ಷನ್ ಡಿ is right answer. electric field at a finite distance right side the q2 is 0. ನೋಡಿ ಮಕ್ಕಳ, ಇಲ್ಲಿ at a finite distance, this is a small charge, this is large charge, large magnitude, small magnitude. ಹೌದಾ? ಸೊ ಹಾಗಾದ್ರೆ this is negative charge. electric field is equals to 0 outside nearer the small charge. So at the finite distance right side the q2, electric field is 0. So both the options are correct. ಗೊತ್ತಾಯ್ತಾ ಮಕ್ಕಳ? ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ಕೇಳಿದ್ದಾರೆ ನೋಡಿ. an solid conducting sphere is placed in a uniform electric field, then which among the path of electric field is correct? ಓಕೆ, ಕ್ವೆಶ್ಚನ್ ನೋಡಿ, ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಡಯಾಗ್ರಾಮ್ ಕೊಟ್ಟಿದ್ದಾರೆ. ಪಾತ್ ನಂಬರ್ 1, ಓಕೆ, ಪಾತ್ ನಂಬರ್ 1, ಪಾತ್ ನಂಬರ್ 2, path 3, path 4. ಓಕೆ, ನೋಡಿ ಮಕ್ಕಳ, ಇಲ್ಲಿ ಕ್ವೆಶ್ಚನ್ ನೀಟಾಗಿ ಅಬ್ಸರ್ವ್ ಮಾಡಿ. a solid conducting sphere is placed in a uniform electric field, then which among the path of electric field is correct ಅಂತ ಕೇಳಿದ್ದಾರೆ. ಸೊ ಅಬ್ಸರ್ವ್ ಮಾಡಿ,
we know that electric field lines inside the conductor is 0 and electric field lines are perpendicular to the surface of any conductor, charged conductor. So observe ಮಾಡಿ, ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲೊಂದು ಕಂಡಕ್ಟರ್ ಇದೆ ಅಂತ ಹೇಳಿದ್ರೆ ಏನಾಗಿರುತ್ತೆ, perpendicular to the surface ಆಗಿರಬೇಕು. ಸೊ ಹಾಗಾಗಿ path 1 not correct, path 2 it is also not correct, path 3 electric field inside the conductor ಇದೆ, so this is not correct. Path 4 observe ಮಾಡಿ, electric field lines are normal to the surface of the conductor and also electric field lines inside the conductor is 0. So ಹಾಗಾಗಿ option 4 is right answer. ಗೊತ್ತಾಯ್ತಾ ಮಕ್ಕಳ? These are all the properties of electric field lines. ನೆಕ್ಸ್ಟ್ ಕ್ಲಾಸ್ ಮಕ್ಕಳ ಡೈಪೋಲ್ ಅಂತ ಹೇಳಿದ್ರೆ ಏನು, ಡಿರೈವೇಶನ್ಸ್ ಆನ್ ಡೈಪೋಲ್ ಅಂದ್ರೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಡೈಪೋಲ್, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ದ ಡೈಪೋಲ್ ನ ಡಿಸ್ಕಸ್ ಮಾಡೋಣ. ಓಕೆ ಮಕ್ಕಳ, ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಸ್ಟಾಪ್ ಮಾಡೋಣ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಹಾಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನ ಮುಗಿಸೋಣ. ಚೆನ್ನಾಗಿ ಓದಿ. ಆಲ್ ದ ವೆರಿ ಬೆಸ್ಟ್.